ಬರ್ರಿ ನಾವು ಇವತ್ತು ಟೊಮ್ಯಾಟೊ ಮತ್ತು ಪುಟಾಣಿ ಹಾಕಿ ಸಾಂಬಾರು ಮಾಡೋಣ ಅಂತ. ಮೊದಲಿಗೆ ನಾವು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. ನಾ ಈಗ ಇಲ್ಲಿ 2 ಟೊಮ್ಯಾಟೊ ತೊಗೊಂಡೀನಿ ರೀ, ದೊಡ್ಡ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡೀನಿ. ನೋಡಿರಿ ನಿಮ್ಗೆ ಹೆಂಗೆ ಬೇಕಂಗೆ ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡು ನಾನು ಇಲ್ಲಿ ಹಾಕ್ಕೊಳಕತ್ತೀನಿ. ಇಲ್ಲಿ ನಾ ಫುಲ್ಲು ಒಂದು ಗಡ್ಡೆ ಪೂರ್ತಿ ಬೆಳ್ಳುಳ್ಳಿ ತೊಗೊಂಡೀನಿ ರೀ. ಬೆಳ್ಳುಳ್ಳಿ ಹಾಕ್ಕೊಂಡು ಈಗ 3ರಿಂದ 4 ಹಸಿಮೆಣ್ಸಿನ್ಕಾಯಿ ತೊಗೊಂಡೀನಿ ರೀ. ನೋಡ್ಕೊರಿ ನಿಮ್ಗೆ ಖಾರ ಹೆಂಗೆ ಬೇಕಾಕೈತೆ ನೋಡಿ ನೀವು ಖಾರ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡೀನಿ ರೀ ನಾನು. ಕರಿಬೇವು ಆದ ಕೂಡಲೇ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ. ಇದಿಷ್ಟು ಹಾಕ್ಕೊಂಡು ಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು 1 ಚಮಚದಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಎಣ್ಣೆ ಹಾಕ್ಕೊಂಡು 2 ಚಮಚ ಅಷ್ಟು ಹಾಕೋರಿ ಎಣ್ಣೆ, ಅಂದರೆ ಲಘು ಬೇಯ್ತೈತೆ ಅಂತೇಳಿ ಅಷ್ಟೇ, ಮತ್ತೊಂದೇನಿಲ್ಲ. ಈಗ ಇದಕ್ಕೆ ನಾವು 1 ಗ್ಲಾಸಸ್ ನೀರು ಹಾಕ್ಕೊಳಕತ್ತೀನಿ. ನೋಡಿ ಹಾಕೋರಿ, ನೀರು ಭಾಳಷ್ಟು ಹಾಕೋಬೇಡ್ರಿ. 2 ಟೊಮೆಟೊಗೆ ಒಂದು ವಾಟಿಗೆದಷ್ಟು ನೀರು ಹಾಕ್ಕೊಂಡೀನಿ. ನಾ ಈಗ ಇದನ್ನು ಕುಕ್ಕರ್ಗೆ ಇಟ್ಕೊಂಡ್ಬರ್ತೀನಿ. ಕುಕ್ಕರ್ದಾಗಿಟ್ಟು 3 ವಿಸಿಲ್ ಹೊಡ್ಸ್ಕೊಂಬರೋನು. 3 ವಿಸಿಲ್ ಆದ ಕೂಡಲೇ ಸಾಂಬಾರು ಒಗ್ಗರಣೆ ಹಾಕೋಣ. ಇದು ಪುಟಾಣಿ ಹಾಕಿದ್ರೆ ಏನಾಕೈತಿ, ಸ್ವಲ್ಪ ಸಾಂಬಾರು ಗಟ್ಟಿ ಆಗ್ತೈತೆ ರೀ. ನೀವೀಗ ಮುದ್ದಿಗೂ ಚಪಾತಿಗೂ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಬರೀ ಟೊಮೆಟೊ ಹಾಕಿ ಮಾಡಿದರೆ ಏನಾಗ್ತೈತಿ, ತೆಳ್ಳಗೆ ಆಗ್ತೈತೆ ಸಾಂಬಾರು. ನಾವು ಅದನ್ನು ಮುದ್ದಿಗೆ ಅದು ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಿಂಗೆ ಟ್ರೈ ಮಾಡಿ ನೋಡಿರಿ, ಭಾಳ ಚಲೋ ಆಗ್ತೈತೆ ಸಾಂಬಾರು. ಈಗಿದು ನೋಡಿ ಎಲ್ಲ ಬೇಯಿಸ್ಕೊಂಬಂದಿನಿ, 3 ವಿಸಿಲ್ ಹೊಡೆಸ್ಕೊಂಡು ತೊಗೊಂಬಂದಿನಿ. ಈಗ ಇದಕ್ಕೆ ನಾವು ಪುಟಾಣಿ ಹಾಕಿ ಇದು ಮಿಕ್ಸಿ ಮಾಡ್ಕೊಂಡೀನಿ. ಈಗ ಏನು ಮಾಡೋನು, ಒಗ್ಗರಣೆ ತೊಗೊಳ್ಳೋನು. ನಾ ಇಲ್ಲಿ ಒಗ್ಗರಣೆಗೆ 2 ಚಮಚದಷ್ಟು ಎಣ್ಣೆ ಹಾಕ್ತೀನಿ ರೀ. 2 ಚಮಚದಷ್ಟು ಎಣ್ಣೆ ಹಾಕೋರಿ. ತುಪ್ಪ ಹಾಕೊಂಡ್ರೆ ಚಲೋ ಆಗ್ತೈತೆ ರೀ. ತುಪ್ಪಾರ ಹಾಕೋಬೋದು, ಎಣ್ಣೆಯಾರ ಹಾಕೋಬೋದು, ನೋಡ್ಕೊಂಡು ಹಾಕೋರಿ. ನಾ ಇಲ್ಲಿ ಎಣ್ಣೆ ಹಾಕೊಳಕತ್ತೀನಿ ರೀ. ಈಗ ಇಲ್ಲಿ ಸಾಸಿವೆ ಹಾಕೀನಿ ರೀ, ಒಂದು ಅರ್ಧ ಚಮಚದಷ್ಟು. ಸಾಸಿವೆ ಆದ ಕೂಡಲೇ ಇಲ್ಲಿ ಸ್ವಲ್ಪ ಚಟಪಟ ಅಂದ ಕೂಡಲೇ ನಾ ಇಲ್ಲಿ ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕೊಳ್ಳೋನು. ಹಿಂಗೆ ಹಾಕ್ಕೊಂಡ್ರೆ ಸ್ಮೆಲ್ ಮಸ್ತ್ ಇರ್ತೈತಿ. ಸೊ ಹಾಗಾಗಿ ನಾ ಇಲ್ಲೊಂದು ಸ್ವಲ್ಪ ಹಿಂಗೆ ಹಾಕ್ಕೊಳಕತ್ತೀನಿ. ಹಿಂಗೆ ಹಾಕ್ಕೊಂಡು ಸ್ವಲ್ಪ ಕಾದ ಕೂಡಲೇ ಈಗ 2 ಕಡ್ಡಿಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊಳಕತ್ತೀನಿ. ಈಗ ನಾವೇನು ರುಬ್ಕೊಂಬಂದಿದ್ವಲ್ಲ ಪೇಸ್ಟು, ಪುಟಾಣಿ ಮತ್ತು ಟೊಮೆಟೊ ಹಾಕಿ ಅದನ್ನು ಹಾಕೊಳ್ಳೋಣ ರೀ. ಅದನ್ನು ಹಾಕ್ಕೊಂಡು ಈಗ ಇದನ್ನು ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋನು. ಈ ಒಗ್ಗರಣೆದೇನೈತಲ್ಲ ಇದು ಮಿಕ್ಸರ್ ಜಾರ್ನಾಗ ಉಳ್ದಿರ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸ್ವಲ್ಪ ತೆಳು ಮಾಡಿ ನಾ ಇಲ್ಲಿ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು 1-2 ಕುದೀಲಿ. ಕುದಿಸ್ಕೊಂಡು ನೋಡ್ರಿ ಹಿಂಗೆ ಕುದಿಸ್ಬೇಕು. ಸ್ವಲ್ಪ ಕೈ ಆಡಿಸ್ಕೊತಾ ಇರ್ಬೇಕು ರೀ, ಯಾಕಂದ್ರೆ ಇಲ್ಲಿ ಪುಟಾಣಿ ಐತಲ್ಲ ಹಾಗಾಗಿ ಸ್ವಲ್ಪ ತಳ ಹಿಡಿತೈತಿ. ಸೊ ಹಂಗಾಗಿ ಸ್ವಲ್ಪ ಕೈ ಆಡಿಸ್ಕೊತಾನೆ ಇರ್ರಿ. ನಾವು ಸ್ವಲ್ಪ ಟೊಮೆಟೊದು ಈಗ ಫಸ್ಟ್ ನಾವಿಲ್ಲಿ ಖಾರದ ಪುಡಿ ಹಾಕೊಳ್ಳೋನು. ನಾ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳಕತ್ತೀನಿ. ಖಾರದ ಪುಡಿ ಹಾಕ್ಕೊಂಡು ನಾವೇನು ಕುಕ್ಕರ್ನಾಗ ಇಟ್ಟಿದ್ರಲ್ಲ ಉಳಿದಿತ್ತಲ್ಲ ನೀರು, ಆ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋನು. ಇದಕ್ಕೆ ನೀರು ಹಾಕ್ಕೊಂಡು 2 ನಿಮಿಷ ಚೆಂದಂಗೆ ಕುದಿಸ್ಕೊಳ್ಳೋಣ ರೀ ಸಾಂಬಾರನ್ನ. ನೋಡ್ಬೋದು ಕುದಿಸ್ತಾ ನಿಮ್ಗೆ ಇಲ್ಲಿ ಗಟ್ಟಿ ಆಕ್ಕೈತಿ, ನೋಡಿದ್ರೆ ಗೊತ್ತಾಗ್ತೈತಿ. ಮತ್ತೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನೋಡಿರಿ ನಿಮ್ಗೆ ಉಪ್ಪು ಎಷ್ಟು ಬೇಕು ನೋಡಿಕೊಂಡು ನೀವು ಉಪ್ಪು ಹಾಕೋರಿ. ನಾ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀನಿ, ಹಾಗಾಗಿ ಇಲ್ಲಿ ಕಡಿಮೆ ಹಾಕೋತೀನಿ ರೀ ಸ್ವಲ್ಪ ಸಾಂಬಾರ್ಗೆ. ಈ ಸಾಂಬಾರು ಮುದ್ದಿಗೂ ಚಲೋ ಆಗ್ತೈತೆ ರೀ. ಈಗ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ. ಬ್ಯಾಳಿ ಇಲ್ಲ, ತರಕಾರಿ ಇಲ್ಲ, ಯಾವುದು ಏನೂ ಇಲ್ಲ ಅಂದ್ರೆ ಮನೇಲಿ ಪಟ್ನ ಆಗ್ತೈತೆ ರೀ. ಇದು ಸಾಂಬಾರು ಲಘುನ ಪಟ್ನ ಮಾಡ್ಕೋಬೋದು. ಈಗ ನಾ ಇಲ್ಲಿ ನಮ್ಮ ಕಡೆ ನಾರ್ತ್ ಕರ್ನಾಟಕ ಕಡೆ ಏನಾಗ್ತೈತೆ, ಸ್ವಲ್ಪ ಸಿಹಿ ಭಾಳ ಸಾಂಬಾರು. ಸೊ ಹಾಗಾಗಿ ಒಂದು ಸ್ವಲ್ಪ ನಮ್ಮ ಮನ್ಯಾಗ ಬೆಲ್ಲ ಬೇಕಾ, ರಸಮ್ ಮಾಡಿದ್ರು ನಾನು ಒಂದು ಸ್ವಲ್ಪ ಬೆಲ್ಲ ಯೂಸ್ ಮಾಡತ್ತೀನಿ. ನಾ ಇಲ್ಲೊಂದು ಸ್ವಲ್ಪ ಬೆಲ್ಲ ಹಾಕೀನಿ. ಈಗೇನು ಮಾಡೋನು, ಒಂದು 5 ನಿಮಿಷ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಚೆಂದಾಗಿ ಕುದಿಸ್ಕೊಳ್ಳೋಣ್ರಿ. ನೋಡ್ಬೋದು ನಿಮ್ಗೆ ಕಾಣಕತ್ತೈತಿ ಎಷ್ಟು ಚಂದ ಕುದಿಯಾಕತ್ತೈತಿ. ಇದು ಚೆಂದಂಗೆ ಕುದೀಲಿ ನೋಡ್ರಿ. 5 ನಿಮಿಷ ಕುದಿಸಿನ್ರಿ ನಾ. ಈಗ ತಿಕ್ನೆಸ್ ನೋಡ್ರಿ, ನೀವಾಗ ಗೊತ್ತಾಕೈತಿ ನಿಮ್ಗೆ ಸಾಂಬಾರು ಎಷ್ಟು ತಿಕ್ಕಾಗೈತಿ. ಪುಟಾಣಿ ಹಾಕಿದ್ರಿಂದ ತಿಕ್ಕಾಗ್ತೈತಿ ರೀ ಸಾಂಬಾರು. ಈಗ ಮತ್ತೆ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋನು. ಕೊತ್ತಂಬರಿ ಸೊಪ್ಪು ಅದು ನಮ್ಮದು ನಾಟಿ ಕೊತ್ತಂಬರಿ ಸೊಪ್ಪು ಭಾಳ ಗಮ್ ಅಂತೈತೆ ರೀ ಸಾಂಬಾರು ರಸಮ್ ಅದು ಮಾಡಿದ್ರಂದ್ರೆ. ಸೊ ಹಾಗಾಗಿ ನಾನು ಕೊತ್ತಂಬರಿ ಭಾಳ ಯೂಸ್ ಮಾಡ್ತೀನಿ. ಇದು ಸಾಂಬಾರು ರೆಡಿ ಐತ್ರಿ. ನಾವೀಗ ಬಿಸಿ ಅನ್ನಕ್ಕೆ ನಾನು ಅಂತೂ ಟೇಸ್ಟ್ ಮಾಡ್ತೀನಿ. ಒಂದು ಸಲ ಹಾಕ್ಕೊಂಡು ತಿನ್ನೋ ಜಾಗದಾಗ 2-3 ಸಲ ಹಾಕ್ಕೊಂಡು ಅನ್ನ ತಿಂತೀರ, ಅಷ್ಟು ರುಚಿ ಆಕೈತ್ರಿ. ಇದು ಟ್ರೈ ಮಾಡಿ ನೋಡಿರಿ, ಖಂಡಿತ ನಿಮಗೂ ಸೇರ್ತೈತೆ. ಮಾಡಿ ನೋಡ್ರಿ ಬೇಕಾರೆ. ಈಗ ಇದಕ್ಕೆ ರಸಮ್ ನೋಡ್ರಿ ಎಷ್ಟು ತಿಕ್ಕಾಗೈತೆ ಸಾಂಬಾರು. ಹಾಕ್ಕೊಂಡು ಉಪ್ಪಿನಕಾಯಿ ಜೋಡಿ ಇಲ್ಲ ಯಾವ್ದಾರ ಒಂದು ಸ್ವಲ್ಪ ಸಾಂಬಾರು ಬಿಸಿ ಖಾರ ಇರ್ತೈತಿ, ಅದ್ರ ಜೋಡಿ ಯಾವ್ದಾರ ಒಂದು ಸ್ವೀಟ್ ಇತ್ತಂದ್ರೆ ನಾ ಇಲ್ಲಿ ಜಿಲೇಬಿ ಐತಿ, ನಿಮ್ಮ ಮನ್ಯಾಗ ಜಿಲೇಬಿ ಇಟ್ಕೊಂಡು ತಿಂತೀನಿ ರೀ ಸದ್ಯ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈಗ ಸಪೋರ್ಟ್